ಶುಭ ಮುಂಜಾನೆ. ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ನಮ್ಮ ಶಾಲೆಗೆ. ಇವತ್ತು ನಾವು 1ನೇ ತರಗತಿಯ ಕನ್ನಡ ಮೀಡಿಯಂ ಗಣಿತದಲ್ಲಿ ಬರುವ 4ನೇ ಪಾಠ ಸೊನ್ನೆಯನ್ನು ಕಲಿಯೋಣ. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೇನು ನಿಮ್ಮ ಹಣ ಅಥವಾ ಏನೂ ಕಟ್ ಆಗುವುದಿಲ್ಲ. ಜಸ್ಟ್ ನಮಗೊಂದು ಪ್ರೋತ್ಸಾಹ ಸಿಗುತ್ತದೆ. ಹಾಗೆ ನಮ್ಮ ವಿಡಿಯೋ ಮತ್ತಷ್ಟು ಸ್ವಲ್ಪ ಜನಕ್ಕೆ ತಲುಪುತ್ತದೆ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಈಗ ನೋಡೋಣ ಪಾಠ 4 ಸೊನ್ನೆ. ಈ ಸೊನ್ನೆ ಪಾಠದಲ್ಲಿ ಕಲಿತ ನಂತರ ನೀವು ಏನು ತಿಳಿಯುತ್ತೀರಿ ಅಂದರೆ ಸೊನ್ನೆಯ ಅರ್ಥ ತಿಳಿದುಕೊಳ್ಳುವೆ. ಒಂದು ವಿದ್ಯಾರ್ಥಿ ಈ ಪಾಠವನ್ನು ಕಲಿತ ಮೇಲೆ ಅವನು ಸೊನ್ನೆಯ ಅರ್ಥ ಏನೆಂದು ತಿಳಿದುಕೊಳ್ಳುತ್ತಾನೆ. ಈ ಕೆಳಗಿನ ಈ ಚಿತ್ರವನ್ನು ಗಮನಿಸು. ಪ್ರತಿ ಚಿತ್ರದಲ್ಲಿ ತಂತಿ ಹಿಡಿದು ಜೋತಾಡುತ್ತಿರುವ ಕೋತಿಗಳ ಸಂಖ್ಯೆ ಎಷ್ಟು? ಇಲ್ಲಿ ನೋಡಿ ಎಷ್ಟು ಸಂಖ್ಯೆ ಇದಾವೆ ಇಲ್ಲಿ ಕೋತಿ. ಇಲ್ಲಿ ಒಂದು ಕೋತಿ ಇದೆ, 2, 3, 4. ಇಲ್ಲೇನು ಬರ್ದಾರು? 4 ಕೋತಿಗಳಿವೆ. ಇಲ್ಲಿ 1, 2, 3. ಇಲ್ಲಿ 3 ಕೋತಿಗಳಿವೆ. ಇಲ್ಲಿ 1, 2 ಕೋತಿಗಳಿವೆ. ಇಲ್ಲಿ 1. ಇಲ್ಲಿ ಒಂದೇ ಒಂದು ಕೋತಿ ಇದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಕೋತಿ ಇಲ್ಲ. ಇದನ್ನ ನಾವು ಹೆಂಗೆ ಹೇಳ್ತೀವಿ? ಯಾರಿಗಾದ್ರೂ ಹೇಳ್ಬೇಕಂದ್ರೆ ನಾವೇನು ಹೇಳ್ತೀವಿ? ಅಲ್ಲಿ ಏನೋ ಕೋತಿ ಇಲ್ಲ, ಅಲ್ಲಿ ಏನೋ ಯಾವುದೇ ಮಂಗ ಇಲ್ಲ ಅಂತ ಹೆಂಗೆ ಹೇಳ್ತೀವಿ ನಾವು? ಅದನ್ನ ಬರೆದು ತೋರಿಸ್ಬೇಕು. ನಾವು ಹೆಂಗೆ 1, 2, 3 ಎಲ್ಲ ಬರಿತೀರಲ್ಲ, 1, 2, 3, 4, ಅದೇ ಥರ ಸೊನ್ನೆ ಬರಿಬೇಕು. ಹೀಗೆ ಒಂದು ವೃತ್ತವನ್ನು ಹೇಳಿದ್ರೆ ಅದೇ ಸೊನ್ನೆ. ಒಂದು ಇಲ್ಲ ಅಂತ ಹೇಳ್ತೀವಲ್ಲ, ಅದನ್ನ ಹೆಂಗೆ ಹೇಳ್ತೀವಿ? ಸೊನ್ನೆ ಅಂತ. ಅದಕ್ಕೆ ಏನಂತೀವಿ ನಾವು? ಸೊನ್ನೆ, 0. ತಂತಿ ಹಿಡಿದು ಜೋತಾಡುತ್ತಿರುವ ಒಂದು ಕೋತಿಯು ಇಲ್ಲ ಅಂದರೆ ತಂತಿಯನ್ನು ಹಿಡಿದು ಜೋತಾಡುತ್ತಿರುವ ಕೋತಿಗಳ ಸಂಖ್ಯೆ ಎಷ್ಟು? 0. ಆ ಸೊನ್ನೆಯನ್ನು ಹೆಂಗೆ ಬರಿತೀವಿ ನಾವು? ಈ ತರ 0. ಪ್ರತಿಯೊಂದು ಚಿತ್ರದಲ್ಲಿ ಎಷ್ಟು ಮಕ್ಕಳು ಹಗ್ಗದಾಟ ಆಡುತ್ತಿದ್ದಾರೆ? ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಮಕ್ಕಳು ಹಗ್ಗ ಆಟ ಆಡುತ್ತಿದ್ದಾರೆ? 1, 2, 3. ಇಲ್ಲಿ 3. ಇಲ್ಲಿ 1, 2. ಇಲ್ಲಿ 2. ಇಲ್ಲಿ 3 ಜನ ಆಡುತ್ತಿದ್ದಾರೆ. ಇಲ್ಲಿ 2 ಜನ ಆಡ್ತಿದ್ದಾರೆ. ಇಲ್ಲಿ ಯಾರು ಇಲ್ಲ. ಯಾರು ಇಲ್ಲ ನಾವು ಏನು ಬರ್ತೀವಿ? 0. ಯಾರು ಹಗ್ಗದಾಟ ಆಡುತ್ತಿಲ್ಲ ಅಂದರೆ ಹಗ್ಗದಾಟ ಆಡುತ್ತಿರುವ ಮಕ್ಕಳ ಸಂಖ್ಯೆ 0. ಸೊನ್ನೆಯನ್ನು ನಾವು ಹೀಗೆ ಬರ್ತೀವಿ. ಹಿಂಗೇನು ಬರ್ತೀವಲ್ಲ, ಇದೇ 0. ಪ್ರತಿ ಬುಟ್ಟಿಯಲ್ಲಿರುವ ಹಣ್ಣುಗಳ ಸಂಖ್ಯೆ ಎಷ್ಟು? ಇಲ್ಲಿ ನೋಡಿ, ಹಣ್ಣು ಎಷ್ಟದಾವು? ಆಪಲ್ ಎಷ್ಟದಾವ ನೋಡ್ರಿ ಇಲ್ಲಿ? 1, 2, 3, 4, 5. 5. ಇಲ್ಲಿ 1, 2. ಇಲ್ಲಿ 2. ಇಲ್ಲಿ ಯಾವುದೂ ಇಲ್ಲ ಅಂದ್ರೆ 0. ಬುಟ್ಟಿಯಲ್ಲಿ ಒಂದು ಹಣ್ಣು ಇಲ್ಲ ಅಂದರೆ ಬುಟ್ಟಿಯಲ್ಲಿರುವ ಹಣ್ಣುಗಳ ಸಂಖ್ಯೆ 0. ಒಂದು ಇಲ್ಲ, ಯಾರೂ ಇಲ್ಲ, ಏನೂ ಇಲ್ಲ ಎಂಬುದನ್ನು 0 ಎಂದು ಸೂಚಿಸುತ್ತೇವೆ. 0ಯನ್ನು ಹೀಗೆ ಬರೆಯುತ್ತೇವೆ. ಅಲ್ಲಿ ಏನೂ ಇರಂಗಿಲ್ಲಲ್ಲ, ಏನೂ ಇಲ್ಲ, ಯಾವುದೂ ಇಲ್ಲ, ಒಂದು ಇಲ್ಲ, ಹಿಂಗೆ ಯಾವಾಗ ಹೇಳ್ಬೇಕಲ್ಲ ನಾವು, ಅವಾಗ ಏನಂತೀವಿ? 0ಯನ್ನು ಬಳಸುತ್ತೇವೆ. ಇಲ್ಲಿ ನೋಡಿ ಹೆಂಗ್ ಬರೀತೀರಿ? ತಂತಿಯ ಮೇಲೆ ಒಂದು ಕೋತಿಯೂ ಇಲ್ಲ ಅಂದರೆ ತಂತಿಯ ಮೇಲಿರುವ ಕೋತಿಗಳ ಸಂಖ್ಯೆ 0. ಈ 0 ಹೆಂಗ್ ಬರೀತೀವಿ ನಾವು? ಇದು 0. ಬುಟ್ಟಿಯಲ್ಲಿ ಒಂದು ಹಣ್ಣು ಇಲ್ಲ ಅಂದರೆ ಬುಟ್ಟಿಯಲ್ಲಿರುವ ಹಣ್ಣುಗಳ ಸಂಖ್ಯೆ 0. ಆಮೇಲೆ ಡಬ್ಬಿಯಲ್ಲಿ ಒಂದು ಚಾಕ್ಲೇಟ್ ಇಲ್ಲ ಅಂದರೆ ಡಬ್ಬಿಯಲ್ಲಿರುವ ಚಾಕ್ಲೇಟ್ಗಳ ಸಂಖ್ಯೆ 0. ಇಲ್ಲಿ ನೋಡಿ, ಒಂದು ಚಾಕ್ಲೇಟ್ ಇಲ್ಲಲ್ಲ, ಅದನ್ನ ಹೆಂಗ್ ಬರ್ತೀವಿ? ಒಂದು ಇಲ್ಲಾದ್ರೆ 0. ಗಿಡದಲ್ಲಿ ಒಂದು ಹೂವು ಇಲ್ಲ ಅಂದ್ರೆ ಗಿಡದಲ್ಲಿರುವ ಹೂವುಗಳ ಸಂಖ್ಯೆ 0. ಇಲ್ಲಿ ಗಿಡದಾಗ ಒಂದು ಹೂವು ಇಲ್ಲಲ್ಲ, ಜಸ್ಟ್ ಎಲೆಗಳಷ್ಟದಾವು, ಅದಕ್ಕೆ ನಾವು ಏನ್ ಬರ್ತೀವಿ? 0. ಇಲ್ಲಿ ನೋಡಿ 0 ಬರೋದು ಪ್ರಾಕ್ಟೀಸ್ ಮಾಡಿ ಹೆಂಗ್ ಬರ್ತೀರಂತ. 0, 0,
0. ಇಲ್ಲಿ ನಾನು ಪಾಲಕರಿಗೆ ಒಂದು ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ನಿಮ್ಮ ಮಕ್ಕಳಿಗೆ ನೀವು ಅಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸ್ರಿ. ಅಂದ್ರೆ ಅವ್ರ ಕೈ ಹಿಡಿದು ಅವ್ರ ಬೆರಳುಗಳನ್ನ ಎನಿಸಿ, ಇಲ್ಲ ಏನೋ ಅವ್ರ ಕೈಯಾಗ ಅವ್ರು ಚಾಕ್ಲೇಟ್ ಕೊಟ್ಟ ಮೇಲೆ ಎಷ್ಟಾಗುತ್ತೆ ಚಾಕ್ಲೇಟ್ ಎಲ್ಲ ಕೈಯಿಂದ ಅವ್ರ ಚಾಕ್ಲೇಟ್ ಎಲ್ಲ ನಾವು ತಕ್ಕೊಂಡ ಮೇಲೆ ಅವ್ರ ಕೈಯಲ್ಲಿ ಏನು ಉಳಿಯುತ್ತೆ 0. ಈ ತರ ಅವ್ರಿಗೆ ಮಾಡಿ ತೋರಿಸಿ ಅವ್ರಿಗೆ ಬೇಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಏನಂತ, ಅಂದ್ರೆ ಬೇಗ ತಿಳಿಯುತ್ತೆ ಅವ್ರಿಗೆ ನಾವು ಏನು ಕಲಿತಾ ಇದೀವಿ ಅಂತ. 0 0 0 0 0 0 0 0. ಸೊನ್ನೆ 0. ಈ ತರ ಎಲ್ಲಾನು 0 0 ಬರೀರಿ. ಇಲ್ಲಿ ನೋಡಿ, ಇಲ್ಲಿ 2 ಮನೆಗಳಿವೆ. ಕೆಳಗಿನ ಚಿತ್ರ ಗಮನಿಸಿ, ಚೌಕದಲ್ಲಿ ಸರಿಯಾದ ಸಂಖ್ಯೆಯನ್ನು ಬರೆಯಿರಿ. ಇಲ್ಲಿ ನೋಡಿ ಮನೆಗಳೆಷ್ಟಿವೆ? 1 2. ಇಲ್ಲಿ ಏನು ಬರೆದಿದೆ ನಾವು? ಮನೆ 2. ಖರೆ ಮರಗಳು 1 ಇಲ್ಲ, ಮರಗಳು 0. ಇಲ್ಲಿ 1 2 3 4 5 5 ಹೂಗಳಿವೆ. ಇಲ್ಲೇನು 5 ಹೂಗಳಿವೆ. ಹಣ್ಣುಗಳು 1 ಇಲ್ಲ, ಅದಕ್ಕೆ ಹಣ್ಣುಗಳು 0. ಇಲ್ಲಿ ನೋಡಿ ಆಮೆ 1 ಇದೆ, ಆಮೆ 1. ಹಕ್ಕಿಗಳು ಯಾವುದು ಇಲ್ಲ, 1 ಇಲ್ಲ, 0. ಇಲ್ಲಿ ಗೊಂಬೆಗಳು ಎಷ್ಟಿವೆ? 1 2 3 4 5 6 7 7 ಗೊಂಬೆಗಳಿವೆ. ಚೆಂಡುಗಳು ಬಾಲ್ಗಳು 0, 1 ಇಲ್ಲ. ಇಲ್ಲಿ 1 2 3 3 ಪೆನ್ಗಳಿವೆ. ಪೆನ್ಸಿಲ್ಗಳು 1 ಇಲ್ಲ, ಅಂದರೆ 0. ಇಲ್ಲಿಗೆ 0ಯ ಪಾಠ ಮುಗಿಯುತ್ತದೆ. ಮುಂದಿನ ವಿಡಿಯೋದಲ್ಲಿ ಬೇರೆ ಮುಂದೆ ಬರುವ ಪಾಠವನ್ನು ಕಲಿಯೋಣ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.